ಖಾನಾಪುರ ತಾಲೂಕಿನಾದ್ಯಂತ ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ಸಹಜವಾಗಿ ಪಶ್ಚಿಮ ಘಟ್ಟದಲ್ಲಿರ್ತಕ್ಕಂಥ ಜಲಪಾತಗಳು ಈಗ ಮೈದುಂಬಿಕೊಂಡಿರುವಂಥದ್ದು. ಇದೀಗ ನಾನು ಖಾನಾಪುರ ತಾಲೂಕಿನ ಚಿಕ್ಕಲೆ ಜಲಪಾತದಲ್ಲಿ ಇರುವಂಥದ್ದು. ಪ್ರಮುಖವಾಗಿ ಜಲಪಾತದ ದೃಶ್ಯವನ್ನ ನೋಡಬಹುದು. ಏನಂತಂದ್ರೆ ಬಹಳಷ್ಟು ಧಾರಾಕಾರವಾಗಿ ಮಳೆ ಬೀಳ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಜಲಪಾತ ಏನಂತಂದ್ರೆ ಕಳೆದ 2 ದಿನಗಳಿಂದ ಬಹಳಷ್ಟು ತುಂಬಿ ಹರಿತಾ ಇದೆ. ಇದರ ಜೊತೆಗೆ ಏನಂತಂದ್ರೆ ಈ ಜಲಪಾತ ವೀಕ್ಷಣೆಗೆ ಏನಂತಂದ್ರೆ ಜಿಲ್ಲಾಡಳಿತ ಒಂದು ನಿರ್ಬಂಧವನ್ನ ಹೇರಿರುವಂಥದ್ದು. ಯಾಕಂತಂದ್ರೆ ಬಹಳಷ್ಟು ಪ್ರಮಾಣದಲ್ಲಿ ಜನ ಬರೋದ್ರಿಂದ ಸಹಜವಾಗಿ ಇಲ್ಲಿ ಹುಚ್ಚಾಟ ಮೆರೀತಾರೆ. ಹಾಗಾಗಿ ಅವರಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಈ ಒಂದು ಜಲಪಾತಗಳಿಗೆ ನಿರ್ಬಂಧವನ್ನ ಹೇರಿರುವಂಥದ್ದು. ಪ್ರಮುಖವಾಗಿ ಹಸಿರು ಉಡುಗೆ ತೊಟ್ಟು ಆಗಾಗ ಪನ್ನೀರು ಬಿಸುಕುತ್ತಾ ಇಳೆಯನ್ನ ತಂಪಾಗಿಸುವ ಮಳೆಯಂತೆ ಏನಂತಂದ್ರೆ ಈಗಾಗಲೇ ಏನಂತಂದ್ರೆ ಮಳೆ ಬೀಳ್ತಾ ಇದೆ. ಇದರಿಂದಾಗಿ ಜಲಪಾತ ಬಹಳಷ್ಟು ಏನಂತಂದ್ರೆ ಮೈದುಂಬಿಕೊಂಡಿರುವಂಥದ್ದು. ಏನು ಬೆಳಗಾಂ ನಗರದಿಂದ 22 ಕಿಲೋಮೀಟರ್ ಅಂತರದಲ್ಲಿ ಈ ಜಲಪಾತ ಬರುತ್ತೆ. ಹಾಗಾಗಿ ಇದನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಏನು ನಿಷೇಧದ ನಡುವೆ ಸಹ ಏನಂತಂದ್ರೆ ಬಹಳಷ್ಟು ಪ್ರವಾಸಿಗರು ಇಲ್ಲಿ ಆಗಮಿಸ್ತಾ ಇದ್ದಾರೆ. ಆಗಮಿಸಿ ದೂರದಿಂದ ನಿಂತು ಏನಂತಂದ್ರೆ ಈ ಪ್ರಕೃತಿ ಸೌಂದರ್ಯವನ್ನ ಕಣ್ತುಂಬಿಕೊಳ್ತಕ್ಕಂಥ ದೃಶ್ಯಗಳು ನಮಗೆ ಇಲ್ಲಿ ಕಾಣಸಿಗತ್ತೆ. ಪ್ರಮುಖವಾಗಿ ಏನಂತಂದ್ರೆ ಬಹಳಷ್ಟು ಪ್ರವಾಸಿಗರು ಕಳೆದ ಮಳೆಗಾಲ ಸಂದರ್ಭದಲ್ಲಿ ಬಂದಿದ್ರು. ಆದ್ರೆ ಯಾವಾಗ ಈ ಹುಚ್ಚಾಟ ಜಾಸ್ತಿ ಆಯ್ತು ಪ್ರವಾಸಿಗರಿಗೆ, ಆ ಹಿನ್ನೆಲೆಯಲ್ಲಿ ಇಲ್ಲಿ ನಿರ್ಬಂಧವನ್ನ ಹೇರಿರುವಂಥದ್ದು. ಇಲ್ಲಿರ್ತಕ್ಕಂಥ ಕೆಲ ಪ್ರವಾಸಿಗರನ್ನ ನಾನು ಮಾತಾಡ್ತೀನಿ. ಏನ್ ಪ್ರತಿ ವರ್ಷ ಬರ್ತೀರಿ ಇಲ್ಲಿ? ಕಂಟಿನ್ಯೂ ಬರ್ತೀವಿ ಸರ್. ಕಂಟಿನ್ಯೂ ಮಸ್ತ್ ಅನಿಸ್ತೈತಿ. ವಾತಾವರಣ ನಂಬರ್ ರೀ, ನೀರ್ ಮೇಲೆ ಬೀಳೋದು ನೋಡ್ರೆ ನಮ್ಗೆ ಇಷ್ಟು ಆನಂದ ಅನಿಸ್ತೈತಿ. ಕಂಟಿನ್ಯೂ ಬರುವಂಗ ಅನಿಸ್ತೈತ್ರಿ. ಮಸ್ತ್ ಒಗಿದು ಇದನ್ನ ನೋಡ್ರ ಭಾಳ ಆನಂದ ಅನಿಸ್ತೈತ್ರಿ. ಓಕೆ ಮೇಡಮ್, ಈಗ ಇದ ಫಸ್ಟ್ ಟೈಮ್ ತಾವು ಬರ್ತಾ ಇರೋದು? ಹಾ ಸರ್, ಫಸ್ಟ್ ಟೈಮ್ ಬಂದೆ. ಏನ್ ಅನಿಸ್ತಾ ಇದೆ? ಯಾಕಂತಂದ್ರೆ ಇಂಥ ಪ್ರಕೃತಿ ಸೌಂದರ್ಯ ಜೊತೆಗೆ ನೀರು ಭಾಳ ಚೆನ್ನಾಗಿ ಅನಿಸ್ತಿದೆ. ಫುಲ್ ಮಂಜಿದೆ ನೋಡಕ್ಕೆ, ಗೊತ್ತಿದ್ದಿದ್ದಿಲ್ಲ ಇದು ಇಷ್ಟಿದೆ ಅಂತ. ಚೆನ್ನಾಗಿದೆ ನೋಡಕ್ಕೆ, ಬರ್ಬೋದು, ಟ್ರಾವೆಲಿಂಗ್ ಮಾಡ್ಬೋದು ಈ ವೆದರಲ್ಲಿ. ಸೂಪರ್ ಇದೆ. ಎಲ್ಲಿಂದ ಬಂದಿದ್ದೀರಿ ತಾವು? ನಾವು ಹುಬ್ಳಿಯಿಂದ ಬಂದಿದ್ದೀವಿ. ಹುಬ್ಳಿಯಿಂದ ಬಂದಿದ್ದೀರಿ. ಇದನ್ನ ನೋಡ್ಬೇಕಂತೇಳಿ ಬಂದಿದ್ದೀರಿ. ಎಲ್ಲಾದ್ರೂ ನೋಡಿದ್ರ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನ? ಇಲ್ಲ, ಇದು ನನ್ನ ಫ್ರೆಂಡ್ಸ್ ರೆಕಮೆಂಡ್ ಮಾಡಿದ್ರು, ಅವ್ರ ಜೊತೆ ಬಂದಿದ್ದೆ. ಥ್ಯಾಂಕ್ ಯು. ಈಗ ಬರ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ, ಏನು ಇದ ಫಸ್ಟ್ ಟೈಮ್ ಬಂದಿರೋದಾ ಇದನ್ನ? ಸರ್ ಫಸ್ಟ್ ಟೈಮ್ ನೋಡಿದ್ರಿ ನಾವು ಚಿಕ್ಲೆ ಫಾಲ್ಸ. ನಾವು ಗೋಕಾಕ್ದವ್ರಿ. ನಾವು ಪ್ರಾಪರ್ ಮಹಾರಾಷ್ಟ್ರದವ್ರಿ, ಗಡಿಂಗ್ಲಸ್ದಿಂದ. ಬಟ್ ನಾವು ಗೋಕಾಕ್ ಬಂದಿದ್ದೀವಿ ರೀ. ನಮ್ಮ ಫ್ರೆಂಡ್ ರಿಕ್ವೆಂಡ್ ಮಾಡಿದ್ರು ಇಲ್ಲಿ ಬರ್ರಿ ಅಂತ. ನೋಡ್ರಿ ಫಾಲ್ಸ್ ಚಲೋ ಐತೈತೆ ರೀ. ಮತ್ತು ಭಾಳ ಸೋಷಿಯಲ್ ಮೀಡಿಯಾನಾಗೂ ನೋಡಿದೇವ್ರಿ, ಇನ್ಸ್ಟಾಗ್ರಾಮ್ನಾಗ ಅದು ನೋಡಿದ್ದೀವಿ ರೀ, ಇನ್ಸ್ಟಾಗ್ರಾಮ. ಮತ್ತು ಎಲ್ಲರೂ ಬೆಲ್ಗಾಮ್ ಮಿತ್ರ ಅವ್ರು ಎಲ್ಲರೂ ರಿಕಮೆಂಡ್ ಮಾಡಿರಿ ಫಾಲ್ಸ್ ಚಲೋ ಐತೈತೆ ಅಂದ್ರೆ ನಾನು ನೋಡಕ್ಕೆ ಬಂದಿದ್ದೀವಿ. ಬೆಳಗಾವಿಯಿಂದ ಕೇವಲ 44 ಕಿಲೋಮೀಟರ್ ಅಂತರದಲ್ಲಿ ಈ ಫಾಲ್ಸ್ ಬರುತ್ತೆ. ಈ ಫಾಲ್ಸ್ ಏನಂತಂದ್ರೆ ಬಹಳಷ್ಟು ಪ್ರಸಿದ್ಧಿಯಾದಂಥ ಫಾಲ್ಸು. ಜೊತೆಗೆ ಇಲ್ಲಿ ಬರಲಿಕ್ಕೆ ವಾಹನದ ವ್ಯವಸ್ಥೆ ಯಾವುದೂ ಇಲ್ಲ. ಆದರೂ ಸಹ ಏನಂತಂದ್ರೆ ಸುಮಾರು 1 ಕಿಲೋಮೀಟರ್ ಅಂತರದವರೆಗೆ ಏನಂತಂದ್ರೆ ಕಾರಿನ ಮೂಲಕ ಬರಬಹುದು. ಅದಾದ ನಂತರ ಏನಂತಂದ್ರೆ ನೇರವಾಗಿ ಕಾಲ್ನಡಿಗೆ ಮೂಲಕ ಬಂದು ಈ ಜಲಪಾತವನ್ನ ವೀಕ್ಷಣೆ ಮಾಡಬಹುದು. ಒಟ್ಟಾರೆ ಏನಂತಂದ್ರೆ ಹುಬ್ಬಳ್ಳಿ, ಧಾರವಾಡ ಸೇರಿದಂತೆ ಮಹಾರಾಷ್ಟ್ರದ ಬಹಳಷ್ಟು ಕಡೆಗಳಿಂದ ಏನಂತಂದ್ರೆ ಇಲ್ಲಿ ಪ್ರವಾಸಿಗರು ಆಗಮಿಸಿ ಈ ಒಂದು ಜಲಪಾತವನ್ನ ಕಣ್ತುಂಬಿಕೊಳ್ತಾರೆ. ಕ್ಯಾಮ್ರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಖಾನಾಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.